ಹಾಯ್ ಹಲೋ ವೀಕ್ಷಕರೇ, ಐ ಆಮ್ ಬ್ಯಾಕ್ ವಿತ್ ಅನದರ್ ಕಂಟೆಂಟ್. ವಿಡಿಯೋ ನೋಡ್ತಾ ಇರೋ ಎಲ್ಲರಿಗೂ ಹಾಯ್. ಹಾಗೆ ಈ ದಿನ ನಿಮಗೆ ಶುಭವಾಗಿರಲಿ ಅಂತ ಹೇಳ್ತಾ, ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಡ್ತಾ, ಹಾಗಾದರೆ ಇವತ್ತಿನ ವಿಡಿಯೋದ ಕಂಟೆಂಟ್ ಏನು ಅಂತ ನೋಡೋಣ ಬನ್ನಿ. ಮನೆಯಲ್ಲೇ ಸ್ವಲ್ಪ ಬೋರ್ ಹೊಡಿತಿತ್ತು ಅಂತ ಆಚೆ ಎಲ್ಲಾದರೂ ಹೋಗೋಣ ಅಂತ ಪ್ಲ್ಯಾನ್ ಮಾಡ್ತಿರ್ಬೇಕಾದ್ರೆ ಸಡನ್ನಾಗಿ ನೆನಪಾಗಿದ್ದು ನಮಗೆ ನಿಯರೆಸ್ಟ್ ಆಗಿರೋ ಅಂಥ ಒಂದು ಲೊಕೇಶನ್ ಬಂದುಬಿಟ್ಟು ಹೆಸರುಘಟ್ಟ ಲೇಕ್. ಸರಿ ಹೋಗೋಣ ಅಂತ ಡಿಸೈಡ್ ಮಾಡಿಕೊಂಡು ಹೆಸರುಘಟ್ಟ ಲೇಕ್ ಹತ್ರ ಹೋದ್ವಿ. ನಾವಲ್ಲಿಗೆ ರೀಚ್ ಆದಾಗ ಅರೌಂಡ್ 11-11:30 ಆಗಿತ್ತು. ಅಷ್ಟರಲ್ಲೇ ವಿಸಿಟರ್ಸ್ ಎಲ್ಲ ಬಂದಿದ್ದರು. ನಾವು ಕೂಡ ಟೂ ವೀಲರಲ್ಲೇ ಬಂದಿದ್ವಿ. ಸೊ ಗಾಡಿನ ಪಾರ್ಕ್ ಮಾಡಿ ಒಳಗಡೆ ಎಂಟ್ರಿ ಆದ್ವಿ. ಆ್ಯಕ್ಚುಲಿ ಒಳಗಡೆ ಸ್ವಲ್ಪ 1 ಕಿಲೋಮೀಟರ್ ಅಷ್ಟು ನಡ್ಕೊಂಡು ಹೋಗೋದಿದೆ. ನಮಗೆ ನಡೆಯೋಕ್ಕಾಗಲ್ಲಪ್ಪ, ಏಜ್ ಆಗಿರೋರು ಕೂಡ ನಮ್ಮ ಜೊತೆ ಬಂದಿದ್ದಾರೆ ಅಂತ ಅಂದರೆ ಇದಕ್ಕೆ ಇನ್ನೂ ಒಂದು ರೂಟ್ ಇದೆ. ಆ ರೂಟಲ್ಲಿ ಅದು ಆ್ಯಕ್ಚುಲಿ ಇದೇ ಬೇರೆ ಡಿಫ್ರೆಂಟ್, ಬೇರೆ ಕಡೆ ಹೋಗಬೇಕು. ಆ ರೂಟ್ಗೆ ಇನ್ನೊಂದು ಕಡೆ ಹೋಗಬೇಕು. ಅದು ಡೈರೆಕ್ಟಾಗಿ ಲೇಕ್ ಹತ್ರನೇ ಹೋಗುತ್ತೆ. ಅನ್ಫಾರ್ಚುನೇಟ್ಲಿ ಅದನ್ನು ನಾನು ವಿಡಿಯೋ ಮಾಡೋಕ್ಕಾಗಿಲ್ಲ, ಯಾಕೆಂದರೆ ನಾವು ಆ ಕಡೆ ಹೋಗ್ತಾ ಇಲ್ಲ ಇವತ್ತು. ನಾನು ಅಲ್ಲಿ ನಡ್ಕೊಂಡು ಹೋಗಬೇಕಾದ್ರೆ ಲೇಕ್ ಹತ್ರ ಆ ರೋಡ್ ಕಾಣಿಸುತ್ತೆ. ಅದನ್ನು ಬೇಕಾದರೆ ನಾನು ನಿಮಗೆ ನೋಟಿಸ್ ಮಾಡಿ ಹೇಳ್ತೀನಿ ಆ ಕಡೆಯಿಂದ ಬರಬೇಕು ಅಂತಂದ್ಬಿಟ್ಟು. ಹೀಗೆ ಸ್ಟ್ರೈಟಾಗಿ 150 ಮೀಟರ್ ನಡ್ಕೊಂಡು ಹೋದರೆ ಅಲ್ಲಿ ಇನ್ನೊಂದು ಗೇಟ್ ಪಾಸ್ ಮಾಡಬೇಕಾಗುತ್ತೆ. ಸೊ ಅಲ್ಲಿಗೂ ಕೂಡ ಹೋಗೋಣ. ಅದಕ್ಕಿಂತ ಮುಂಚೆ ಈ ಫೆನ್ಸಿಂದ ಆಚೆ ಕಾಣಿಸ್ತಾ ಇರೋ ಒಂದು ಕನ್ಸ್ಟ್ರಕ್ಷನ್ ಏನಪ್ಪ ಅಂತಂದರೆ ಸೈಫಾನ್ ಅಂತಂದ್ಬಿಟ್ಟು. ಹೆಸರುಘಟ್ಟ ಲೇಕಲ್ಲಿ ಹಿಂದಿನ ಕಾಲದಲ್ಲಿ ಎಲ್ಲ ಕಡೆಗೂ ಇಲ್ಲಿಂದನೇ ಸಪ್ಲೈ ಆಗ್ತಿದ್ದರಿಂದ ವಾಟರು, ಲೇಕ್ ಯಾವಾಗಾದರೂ ಮಳೆ ಜಾಸ್ತಿ ಆಗಿ ನೀರು ಜಾಸ್ತಿ ಆಗಿ ಓವರ್ಫ್ಲೋ ಆಗ್ತಿತ್ತು ಅಂತ ಅಂದರೆ ಈ ಸೈಫಾನ್ ಅದನ್ನು ಕಂಟ್ರೋಲ್ ಮಾಡ್ತಿತ್ತು. ಸೈಫಾನ್ ವಾಟರ್ ಓವರ್ಫ್ಲೋನ ಕಂಟ್ರೋಲ್ ಮಾಡೋ ಟೈಮಲ್ಲಿ ಎಷ್ಟು ಸಿಕ್ಕಾಪಟ್ಟೆ ಸೌಂಡ್ ಬರ್ತಿತ್ತು ಅಂತ ಅಂದರೆ ಇಡೀ ಊರಿಗೇ, ಆ ಸುತ್ತಮುತ್ತ ಏರಿಯಾಗೆ ಏನೋ ಒಂದು ಕೆಟ್ಟದಾಗೋ ಟೈಮಲ್ಲಿ ಒಂದು ಭಯಂಕರವಾದ ಸೌಂಡ್ ಬರುತ್ತಲ್ಲ, ಆ ರೀತಿ ಸೌಂಡ್ ಬರ್ತಿತ್ತಂತೆ. ಹಿಂದಿನ ಕಾಲದಲ್ಲೆಲ್ಲ ಈ ಹೆಸರುಘಟ್ಟ ಲೇಕೆ ನಮಗೆ ಒಂದು ಮೇಯ್ನ್ ಸೋರ್ಸ್ ಆಗಿತ್ತು ಬ್ಯಾಂಗ್ಳೂರಿಗೆ ವಾಟರ್ ಸಪ್ಲೈಗೆ ಎಲ್ಲ. ನೋಡಿ, ಇವಾಗ ನಾವು ಒಂದು 200 ಮೀಟರ್ ಅಷ್ಟು ಒಂದು ಬ್ರಿಡ್ಜ್ ಕ್ರಾಸ್ ಮಾಡಬೇಕು. ಈ ಬ್ರಿಡ್ಜ್ ಕ್ರಾಸ್ ಮಾಡೋ ಟೈಮಲ್ಲಿ ನಾನು ಆ ಸೈಫಾನ್ನ ಸ್ವಲ್ಪ ಹತ್ರದಿಂದ, ಹತ್ರ ಅಂದರೆ ತುಂಬ ಹತ್ರ ಅಲ್ಲ, ಸ್ವಲ್ಪ ಝೂಮ್ ಮಾಡಿ ತೋರಿಸ್ತೀನಿ. ಇವಾಗ ಇಲ್ಲೆಲ್ಲ ನೀರು ಇರ್ತಾಯಿತ್ತು, ಇವಾಗ ಆ ನೀರೆಲ್ಲ ಕಡಿಮೆ ಆಗಿ ಡ್ರೈ ಔಟ್ ಆಗಿಬಿಟ್ಟಿದೆ. ಹಾಗೆ ವಾಚ್ ಮಾಡ್ತಾಯಿರಿ. ಸೈಫಾನ್ನ ಸ್ವಲ್ಪ ಹತ್ರದಿಂದ ತೋರ್ಸೋಕ್ಕೆ ಟ್ರೈ ಮಾಡ್ತೀನಿ. ಇವಾಗ ಡ್ರೈ ಔಟ್ ಆಗಿರೋ ಪ್ಲೇಸಸ್ಸಲ್ಲೆಲ್ಲ ಹಸುಗಳಿಗೆ ಮೇವು ಥರ ಅದನ್ನೆಲ್ಲ ಕರ್ಕೊಂಡು ಬಂದು ಅಲ್ಲೆಲ್ಲ ಬಿಡ್ತಾರೆ, ಸ್ವಲ್ಪ ಹುಲ್ಲೆಲ್ಲ ತಿನ್ಕೊಳ್ಳಿ ಅಂತ ಅಂದ್ಬಿಟ್ಟು. ಈಗ ಕಾಣಿಸ್ತಾ ಇರೋದೇ ಸೈಫಾನ್. ಇದ್ರ ಒಳಗಿಂದ ನೀರು ಪಾಸ್ ಆಗಿ ವಾಟರ್ನ ಓವರ್ಫ್ಲೋ ಕಡಿಮೆ ಮಾಡ್ತಿತ್ತಂತೆ. ನಿಮಗೆ ಯಾರಿಗಾದರೂ ಈ ಸೈಫಾನ್ ಬಗ್ಗೆ ಏನಪ್ಪ ಇದು ಹೀಗೆಲ್ಲ ಹೇಳ್ತಿದ್ದಾರೆ, ನಾನು ಇನ್ನೂ ತಿಳ್ಕೊಬೇಕು ಅಂತ ಏನಾದರೂ ಇಂಟ್ರೆಸ್ಟ್ ಇತ್ತು ಅಂತ ಅಂದರೆ ನಾನು ಸೈಫಾನ್ ಬಗ್ಗೆ ಇನ್ನೊಂದು ವಿಡಿಯೋ ಮಾಡಿ ಆ ಲಿಂಕ್ನ ಈ ಡಿಸ್ಕ್ರಿಪ್ಷನಲ್ಲಿ ಪ್ರೊವೈಡ್ ಮಾಡಿದ್ದೀನಿ. ನೀವು ಬೇಕಾದರೆ ಆ ವಿಡಿಯೋ ಕೂಡ ಹೋಗಿ ಚೆಕ್ ಮಾಡ್ಬೋದು. ಸರಿ ಅಂತ ಬ್ರಿಡ್ಜ್ ಕ್ರಾಸ್ ಮಾಡಿ ಬಂದಮೇಲೆ ಸ್ವಲ್ಪ ವ್ಯೂ ನೋಡಲಿಕ್ಕೆ ಅಂತ ಒಂದಷ್ಟು ಜಾಗ ಪ್ರೊವೈಡ್ ಮಾಡಿದ್ದಾರೆ. ಅದ್ರ ಸುತ್ತಮುತ್ತ ಎಲ್ಲ ನಾವು ಕೂಡ ವ್ಯೂ ನೋಡಿಕೊಂಡು ಲೇಕ್ ಕಡೆ ಹೊರಟ್ವಿ. ಅದ್ರ ಮಧ್ಯೆ ನನ್ನ ಮಗನ ಕಿತಾಪತಿ ಬೇರೆ ಕೆಳಗೆ ಬಿದ್ದಿದ್ದೆಲ್ಲ ಮುಟ್ತಾಯಿದ್ದ. ಅವರಪ್ಪ ಬೈತಾಯಿದ್ರು, ಅದೆಲ್ಲ ಗಲೀಜಾಗಿರುತ್ತೆ ಮುಟ್ಬೇಡ ಹಾಗೆ ಹೀಗೆ ಅಂತ ಅಂದ್ಬಿಟ್ಟು. ಕಡ್ಡಿ ಕೆಸನೆಲ್ಲ ತೊಗೊಳ್ತಾ ಇದ್ದ. ಸರಿ, ಲೇಕ್ ಹತ್ರ ಇಲ್ಲಿಂದ ಒಂದು 3/4 ಕಿಲೋಮೀಟರ್ಗಿಂತ ಇನ್ನೂ ಸ್ವಲ್ಪ ಕಡಿಮೆ ಆಗ್ಬೋದು. ಸೊ ಸ್ಟ್ರೇಟಾಗಿ ಹೋದರೆ ಸೀದಾ ನಾವು ಲೇಕ್ ಹತ್ರ ಹೋಗ್ತೀವಿ. ಹೀಗೆ ನಡ್ಕೊಂಡು ಹೋಗ್ಬೇಕಾದ್ರೆ ಒಂದು ಬೋರ್ಡ್ ಸಿಕ್ತು. ಅದು ಲೈಕ್ ಏನೋ ಕ್ಲೀನಾಗಿ ಇಟ್ಕೊಬೇಕು ಅಂತ ಅಂದ್ಬಿಟ್ಟು BWSSB ಅವರು ಒಂದು ಬೋರ್ಡ್ ಹಾಕಿದ್ರು. ಹಾಗೆ ಹೋಗ್ಬೇಕಾದ್ರೆ ವ್ಯೂ ನೋಡೋಣ ಅಂತಂದರೆ ನಾನಂತೂ ಶಾರ್ಟ್ ಇದ್ದೆ, ನನಗೇನೂ ಕಾಣಿಸ್ತಾ ಇರಲಿಲ್ಲ. ಆ ಫೆನ್ಸ್ ಮೇಲೆಲ್ಲ ಗಿಡಗಳು ಬೆಳ್ಕೊಂಡ್ಬಿಟ್ಟಿತ್ತು. ಇವಾಗ ಸ್ವಲ್ಪ ವ್ಯೂ ಕಾಣಿಸ್ತಿದೆ ನೋಡಿ. ಲೇಕ್ ಹತ್ತತ್ರ ನಡ್ಕೊಂಡು ಹೋಗ್ತಾ ಇದ್ದೀವಿ ನಾವು. ಎಂಡಲ್ಲಿ ಒಂದು ಟೆಂಪಲ್ ಬರುತ್ತೆ ದೇವಿದು, ಅದು ಯಾವುದು ಅಂತ ಕೂಡ ಹೇಳ್ತೀನಿ. ಆ ಟೆಂಪಲ್ ಆಪೋಸಿಟ್ಗೆ ಈ ಲೇಕ್ ಬರುತ್ತೆ. ಬಟ್ ನಡ್ಕೊಂಡು ಹೋಗಬೇಕಾದ್ರೆ ಅಂತೂ ಸ್ವಲ್ಪ ಚೆನ್ನಾಗಿ ಎಂಜಾಯ್ ಮಾಡಿಕೊಂಡು ರನ್ನಿಂಗ್ ರೇಸ್ ಎಲ್ಲ ಮಾಡಿಸ್ಕೊಂಡು ನನ್ನ ಮಗನ ಕೈಲಿ
ಅವನೊಂದು ಸ್ವಲ್ಪ ಕಾಲು ನೋವು, ಎತ್ಕೊಳ್ಳಿ ಪಪ್ಪ ಎತ್ಕೊಳ್ಳಿ ಅಮ್ಮ ಅಂದ್ಕೊಂಡು ಹೋದ್ವಿ. ಹೆಂಗೋ ಹಂಗೂ ಹಿಂಗೂ ಆ ಕಡೆ ಈ ಕಡೆ ಎಲ್ಲ ಕಡೆ ವ್ಯೂನೆಲ್ಲ ನೋಡಿಕೊಂಡು ಇವಾಗೊಂದು 360 ಆ್ಯಂಗಲಲ್ಲಿ ಒಂದು ವ್ಯೂ ತೋರಿಸ್ತೀನಿ. ಸರಿ, ಇನ್ನೂ ಎಷ್ಟು ದೂರ ಇದೆಯಪ್ಪ ಅಂತ ಮಾತಾಡ್ಕೊಂಡು ನಡ್ಕೊಂಡು ಹೋಗೋಷ್ಟರಲ್ಲಿ ಟೈಮ್ ಆಗೇ ಬಿಡ್ತು. ಹಾಫ್ ಆನ್ ಅವರ್ ಬೇಕು ನಡ್ಕೊಂಡು ಹೋಗಿ ನಡ್ಕೊಂಬರ್ತೀವಿ ಅಂದರೆ. ಹೋಗೋಕೆ ಹಾಫ್ ಆನ್ ಅವರು, ಬರೋಕ್ಕೆ ಹಾಫ್ ಆನ್ ಅವರ್ ಬೇಕು. ಅಲ್ಲೇ 1 ಅವರ್ ಟೈಮ್ ವೇಸ್ಟ್ ಆಗೋಗ್ಬಿಡುತ್ತೆ. ಮಕ್ಕಳು ಇದ್ದರೆ ಅಂತೂ ಇನ್ನೂ ಕಷ್ಟ. ಅವರು ಎತ್ಕೊಳ್ಳಿ ಅದು ಇದು ಅಂತ ಇನ್ನೂ ತಲೆ ತಿಂತಾರೆ. ಮತ್ತು ಅವ್ರಿಗೆ ನಡ್ಕೊಂಡು ಬಂದು ಸ್ವಲ್ಪ ಎನರ್ಜಿ ಡ್ರೈನ್ ಔಟ್ ಆಗಿ ತಿನ್ನೋಕ್ಕೆ ಹಸುವಾದಂಗೆ ಅನಿಸುತ್ತೆ, ತಿನ್ನೋಕೆ ಕೂಡ ಕೇಳ್ತಾರೆ. ನೀವು ಮಕ್ಕಳಿರೋರು ನಡ್ಕೊಂಡು ಹೋಗ್ತೀವಿ ಅನ್ನೋದಿದ್ರೆ ನೀರು, ಸ್ವಲ್ಪ ಸ್ನ್ಯಾಕ್ಸು ಎಲ್ಲ ಇಟ್ಕೊಂಡೇ ಹೋಗಿ. ಇಲ್ಲ ಅಂತಂದರೆ ಬೆಟರ್ ಅಂತಂದರೆ ನೀವು 2 ವೀಲರಲ್ಲೇ ಡೈರೆಕ್ಟಾಗಿ ಲೇಕ್ ಹತ್ರ ಹೋಗ್ಬೋದು. ಕೊನೆಗೂ ಅವ್ರ ಅಪ್ಪ ಎತ್ಕೊಳ್ಳೋರ್ಗೂ ಬಿಡಲಿಲ್ಲ. ಅವನು ಸ್ವಲ್ಪ ಅವನಿಗೂ ನಡೆದು ಕಾಲು ನೋವಾಗಿತ್ತು ಅನಿಸುತ್ತೆ. ಅವನು ಎತ್ಕೊಳ್ಳಿ ಅಂತ ಅಂದ. ಸೊ ಅವರಪ್ಪ ಎತ್ಕೊಂಡು ಹೋಗ್ತಾ ಇದ್ದಾರೆ. ಸೊ ಲೇಕ್ ಒಳಗೆ ಒಂದು ವಾಕ್ ಬ್ರಿಡ್ಜ್ ಥರ ಕನ್ಸ್ಟ್ರಕ್ಟ್ ಮಾಡಿದ್ದಾರೆ. ನೋಡ್ತಾ ಇದ್ದೀರಾ ಅನಿಸುತ್ತೆ ನೀವು. ಅದ್ರ ಹತ್ರ ಕರ್ಕೊಂಡೋಗಿ ಅಲ್ಲೊಂದು ವ್ಯೂ ತೋರಿಸ್ತೀನಿ. ಅಲ್ಲಿ ಹೋಗೋಣ ಅಂತಂದರೆ ಆ್ಯಕ್ಚುಲಿ ಈ ಗೇಟಿಂದನೇ ಅಲ್ಲಿ ಹೋಗಬೇಕು ವಾಕ್ ಬ್ರಿಡ್ಜ್ ಮೇಲೆ. ಅದು ಕ್ಲೋಸ್ ಮಾಡಿಬಿಟ್ಟಿದ್ರು, ಹೋಗೋಕ್ಕಾಗಲ್ಲ. ಸೊ ಹಾಗೆ ನೋಡಿ ಸ್ವಲ್ಪ ಝೂಮ್ ಮಾಡಿ ತೋರಿಸ್ತೀನಿ. ಸರಿ, ಹೋಗೋಕ್ಕಾಗಲ್ಲ ಅಂತ ಹಾಗೆ ವಾಪಸ್ ಟರ್ನ್ ತೊಗೊಂಡು ಟೆಂಪಲ್ ಕಡೆ ಹೊರಟ್ವಿ. ಇವಾಗ ನಮಗೂ ಸ್ವಲ್ಪ ಸಾಕಾಯಿತು ನಡೆದು ಅಂದ್ಬಿಟ್ಟು, ಇವ್ರಿಗೂ ಮಗು ಎತ್ಕೊಂಡು ಕೈ ನೋವಾಗಿತ್ತು. ಸ್ವಲ್ಪ ಹೊತ್ತು ಕೂತ್ಕೊಳ್ಳೋಣ ಅಂದ್ಬಿಟ್ಟು ಅಲ್ಲೊಂದು ಸ್ವಲ್ಪ ಹೊತ್ತು ಕೂತ್ಕೊಂಡು ಫೋಟೋಸ್ ತೊಗೊಂಡು ಇನ್ನೊಂದು ಸ್ವಲ್ಪ ಸುತ್ತಮುತ್ತ ವ್ಯೂ ಎಲ್ಲ ನೋಡಿಕೊಂಡು ಸುಧಾರಿಸ್ಕೊಂಡು ಹೊರಟ್ಬಿಟ್ಟು ಇನ್ನೊಂದು ಸ್ವಲ್ಪ ದೂರ, ಇನ್ನೊಂದು 300 ಮೀಟ್ರಷ್ಟು ಇತ್ತು ಟೆಂಪಲ್ಲು. ಡೆಡ್ ಎಂಡಿಗೆ ಬಂದರೆ ಟೆಂಪಲ್ ಸಿಗುತ್ತೆ. ಟೆಂಪಲ್ ಆಪೋಸಿಟ್ಟು ನಾವು ಲೇಕ್ನ ತುಂಬ ಚೆನ್ನಾಗಿ ನೋಡ್ಬೋದು. ಹಾಗೆ ನಾನು ಹೇಳ್ತಿದ್ದೆ ಇನ್ನೊಂದು ರೂಟಿಂದ ಕೂಡ ಬರ್ಬೋದು ಅಂತ. ಆ ರೋಡ್ ಇದೆ ನೋಡಿ. ಈ ರೂಟಲ್ಲಿ ನೀವು ನಡ್ಕೊಂಬರೋ ಅವಶ್ಯಕತೆ ಇಲ್ಲ. ಡೈರೆಕ್ಟಾಗಿ 2 ವೀಲರಲ್ಲಿ ಬಂದರೆ ಟೆಂಪಲ್ ಹತ್ರನೇ ಬಂದುಬಿಡ್ತೀರ. ಹಾಗೆ ಸರಿ ಅಂತ ದೇವಿ ದರ್ಶನ ಮಾಡೋಣ. ಇದು ದುರ್ಗಾದೇವಿ. ದೇವಿ ದರ್ಶನ ಮಾಡೋಣ ಅಂತ ಹೋದ್ವಿ. ಟೆಂಪಲ್ ಒಳಗೆಲ್ಲ ಹೋಗಿ ಇಲ್ಲಿ ಏನು ಸ್ಪೆಷಲಪ್ಪ ಅಂತಂದರೆ ಭಕ್ತರೇ ಒಳಗೋಗಿ ದೇವ್ರಿಗೆ ಕುಂಕುಮ ಹಚ್ಚಿ ಹೂ ಇಟ್ಟು ಪೂಜೆ ಮಾಡ್ಬೋದು. ಹಾಗೆ ಟೆಂಪಲ್ಗೆ ನಾವು ಹೋಗಿ ನಮಸ್ಕಾರ ಮಾಡಿಕೊಂಡು ಈಚೆ ಬಂದು ಒಂದು ಲೇಕ್ನ ವ್ಯೂ ನೋಡೋಣ ಅಂತ ಅಂದ್ಬಿಟ್ಟು ಇವಾಗ ನಿಮಗೆ ವಿಡಿಯೋ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ. ಆ್ಯಕ್ಚುಲಿ ಟೆಂಪಲಿಂದ ಕೆಳಗೆ ಮೆಟ್ಲು ಥರ ಇದೆ. ಮುಂದ್ಗಡೆ ಬ್ಯಾರಿಕೇಡ್ ಥರ ಇಟ್ಟಿದ್ದಾರೆ. ಮೆಟ್ಲು ಇಂದ ಇಳ್ಕೊಂಡು ಹೋಗ್ಬೋದು ಕೆಳಗಡೆ. ಬಟ್ ಅಲ್ಲಿ ಗೇಟ್ನ ಲಾಕ್ ಮಾಡಿಬಿಟ್ಟಿದ್ದಾರೆ. ಲಾಕ್ ಮಾಡಿ ಬೀಗ ಹಾಕ್ಬಿಟ್ಟಿದ್ದಾರೆ. ಈ ಲೇಕ್ ನಿಂತ್ಕೊಂಡು ನೋಡ್ತಾ ಇದ್ರೆ ಇನ್ನೊಂದು ಬದಿಲಿ ಎಂಡೇ ಕಾಣಿಸಲ್ಲ, ಅಷ್ಟು ದೊಡ್ಡದು ಅನಿಸುತ್ತೆ. ನಿಮಗೆ ಈ ವಿಡಿಯೋ ಮಾಡಬೇಕಾದ್ರೆ ಕಾಣಿಸುತ್ತೆ ಒಂದು ಸ್ಟೆಪ್ಸ್ ಥರ ನೋಡಿ ಇವಾಗ ಕಾಣಿಸ್ತಾ ಇದೆ. ಅಲ್ಲಿ ಗೇಟ್ ಲಾಕ್ ಮಾಡಿಬಿಟ್ಟಿದ್ದಾರೆ ಕೆಳಗೆ ಹೋಗ್ದಿರೋ ಥರ. ಹಾಗೆ ಸುತ್ತಮುತ್ತ ಎಲ್ಲ ನೋಡಿಕೊಂಡು ಟೆಂಪಲ್ನೆಲ್ಲ ನೋಡಾಯ್ತಲ್ಲ. ಒಂದಲ್ಲಿ ಸ್ಟೂಲ್ ಇತ್ತು, ಕೂತ್ಕೊಳ್ಳೋಣ ಅಂತ ಸ್ಟೂಲ್ ಮೇಲೆ ಕೂತ್ಕೊಂಡು ಅಲ್ಲೊಂದು ಅಜ್ಜಿ ಚೂರುಮುರಿ ಬೋಟಿ ಅದು ಇದು ಸ್ನ್ಯಾಕ್ಸ್ ಇಟ್ಕೊಂಡು ಕೂತ್ಕೊಂಡಿದ್ರು. ಸೊ ಅಲ್ಲಿ ಬೋಟಿ ತೊಗೊಂಡು ನನ್ನ ಮಗ ನಾಯಿ ಕೂಡ ಹಾಕ್ತಿದ್ದ. ಬೋಟಿ ತೊಗೊಂಡು ತಿಂದ್ಕೊಂಡು ಸ್ವಲ್ಪ ಹೊತ್ತು ಸುಧಾರಿಸ್ಕೊಂಡು ಸುತ್ತಮುತ್ತ ವ್ಯೂ ಎಲ್ಲ ನೋಡಿಕೊಂಡು ಯಾರು ಬರ್ತಾರೆ ಯಾರು ಹೋಗ್ತಾರೆ ಎಲ್ಲದನ್ನು ನೋಡಿಕೊಂಡು ಒಂದು ಸ್ವಲ್ಪ ಗಾಸಿಪ್ಸ್ ಮಾಡಿಕೊಂಡು ಮತ್ತೆ ವಾಪಸ್ ಅದೇ ರೂಟಲ್ಲಿ ಹೊರಟ್ವಿ. ತಿರ್ಗಾ ಇವಾಗ ಹೋಗ್ಬೇಕಾದ್ರೂ ಕೂಡ ಹಾಫ್ ಆನ್ ಅವರ್ ಹಿಡಿಯುತ್ತೆ. ಅಂದರೆ ಫಾಸ್ಟಾಗಿ ನಡ್ಕೊಂಡು ಹೋಗೋರಾದರೆ ಹೋಗ್ಬೋದು. ನಿಧಾನಕ್ಕೆ ಮಾತಾಡಿಕೊಂಡು ನಡ್ಕೊಂಡು ಹೋಗೋರಾದರೆ ಹಾಫ್ ಆನ್ ಅವರ್ ಬೇಕೇ ಬೇಕು. ಸೊ ಇಷ್ಟೊತ್ತು ವಿಡಿಯೋ ನೋಡಿದ ನಿಮಗೆ ಸ್ವಲ್ಪ ಅದು ಇದು ಮಾಹಿತಿ ಸಿಕ್ತು ಅಂದ್ಕೊಳ್ತೀನಿ. ನೀವು ಕೂಡ ವಿಸಿಟ್ ಮಾಡ್ಬೋದು ನಿಮ್ಮ ಫ್ರೀ ಟೈಮಲ್ಲಿ. ಒಂದೊಳ್ಳೆ ನೇಚರ್ನ ಎಂಜಾಯ್ ಮಾಡೋಕ್ಕೆ ಒಂದು ಒಳ್ಳೆ ಸ್ಪಾಟ್ ಅಂತ ಹೇಳ್ಬೋದು. ಈ ವಿಡಿಯೋ ಇಷ್ಟ ಆಗಿದ್ರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ಸ್ಟೇ ಟ್ಯೂನ್ಡ್.